ಡಿ ಸಿ ಯು ತಾನು ತನ್ನ ಒಂದು ಅಜ್ಞಾನದ ಕಾರಣಕ್ಕಾಗಿ ತಾನು ಮಾಡಿದ ತಪ್ಪಿಗೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ಒಂದು ತೀರ್ಪಿನಲ್ಲಿ 2 ಲಕ್ಷದ ದಂಡವನ್ನು ವಿಧಿಸಿದೆ. ಈ ಒಂದು ಪ್ರಕರಣದಲ್ಲಿ ಡಿ ಸಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಮಿತಿ ಏನಿದೆ ಅವರು ಮಾಡಿದಂಥ ಒಂದು ತಪ್ಪಿನಿಂದಾಗಿ ಈ ಒಂದು ದಂಡವನ್ನು ವಿಧಿಸಿದ್ದು, ಈ ದಂಡದ ಪ್ರಮಾಣದ ಹಣವನ್ನು ಡಿ ಸಿ ಅವರು ಅವರೇ ಭರಿಸಬೇಕು ಅಂತ ಹೇಳಿರ್ತಾರೆ. ಏನಕ್ಕೆ ಅಂದರೆ ಸರ್ಕಾರಿ ಅಧಿಕಾರಿಗಳಿಗೆ ದಂಡವನ್ನು ವಿಧಿಸಿದಂಥ ಸಂದರ್ಭದಲ್ಲಿ ಅದು ಸರ್ಕಾರಿಯ ಖಜಾನೆಯಿಂದ ಭರಿಸ್ಬಿಡ್ತಾರೆ. ಸೊ ಹಾಗಾಗಿ ಕರ್ನಾಟಕದ ಹೈಕೋರ್ಟ್ ಈ ಒಂದು ಆದೇಶದಲ್ಲಿ ಡಿ ಸಿ ಅಧಿಕಾರಿಗಳೇ ಇದು ದಂಡವನ್ನು ತುಂಬಬೇಕು ಅಂತೇಳಿ ಮಹತ್ವದ ತೀರ್ಪನ್ನು ಇತ್ತೀಚೆಗೆ ನೀಡಿರುವಂಥದ್ದಾಗಿದೆ. ಸೊ ಈ ಒಂದು ಪ್ರಕರಣದಲ್ಲಿ ಯಾಕೆ ಡಿ ಸಿ ಅವರಿಗೆ ದಂಡವನ್ನು ವಿಧಿಸಲಾಯಿತು, ಡಿ ಸಿ ಅವರು ಅಂಥ ಒಂದು ಅಜ್ಞಾನದ ಒಂದು ಕರ್ತವ್ಯ ಲೋಪವನ್ನು ಏನು ಮಾಡಿದರು ಅನ್ನೋದನ್ನು ಈ ಒಂದು ಪ್ರಕರಣದಲ್ಲಿ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಡಿ ಸಿ ಅವರ ಕಚೇರಿಗೆ ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಒದಗಿಸೋದಕ್ಕೆ ಕೋರಲಾಗಿರುತ್ತೆ. ಸೊ ಈ ಅರ್ಜಿದಾರರು ಏನಿದ್ದಾರೆ ಇವರು APPಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅಲ್ಲಿ ಆಯ್ಕೆಯನ್ನು ಆಗಿರ್ತಾರೆ. 3A ಒಂದು ಕ್ಯಾಟಗರಿಯಲ್ಲಿ ಆಯ್ಕೆಯನ್ನು ಆಗಿರ್ತಾರೆ. ಸೊ ಅದ ನಂತರದಲ್ಲಿ ಆದರೆ ಅವರಿಗೆ ಜಾತಿ ಸಿಂಧುತ್ವ ಪ್ರಮಾಣ ಪತ್ರ ಮತ್ತು ಆದಾಯದ ಪತ್ರ ಬೇಕಾಗಿರುತ್ತೆ. ಸೊ ಅದನ್ನು ಕೋರಿ ಇವರು ಅರ್ಜಿದಾರರು ಡಿ ಸಿ ಅವರಿಗೆ ಸಲ್ಲಿಸಿರ್ತಾರೆ. ಆದರೆ ಇವರು ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ಗಂಡ ಖಾಸಗಿ ಕೆಲಸದಲ್ಲಿ ಇದ್ದಾರೆ. ಸೊ ಹಾಗಾಗಿ ಅವರ ಆದಾಯ ಹೆಚ್ಚಿದೆ, ಇವರಿಗೆ ಜಾತಿ ಪ್ರಮಾಣ ಪತ್ರ ಇದನ್ನು ಕೊಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಅವರು ಒಂದು ವರದಿಯನ್ನು ಮಾಡ್ತಾರೆ. ಸೊ ಈ ಒಂದು ವರದಿಯ ಮೇಲೆ ಡಿ ಸಿ ಅವರು ಈ ಸಿಂಧುತ್ವ ಪ್ರಮಾಣ ಪತ್ರವನ್ನು ನೀಡದೆ ಇರ್ತಾರೆ. ಏನಕ್ಕೆ ಅಂದರೆ ಯಾವಾಗಲೂ ಗಂಡನ ಆದಾಯವನ್ನು ಹೆಂಡತಿಗೆ ಲೆಕ್ಕ ಹಾಕ್ಲಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಏನೇ ಇದ್ದರೂ ಕೂಡ ತಂದೆಯ ಆದಾಯವನ್ನು ಮಕ್ಕಳಿಗೆ ಲೆಕ್ಕ ಹಾಕಲಿಕ್ಕೆ ಬರುತ್ತೆ ಹೊರತು ಗಂಡನ ಆದಾಯವನ್ನು ಲೆಕ್ಕ ಹಾಕಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಈ ಒಂದು ತೀರ್ಪಿನಲ್ಲೂ ಕೂಡ ಗಮನಿಸ್ಬೋದಾಗಿರುತ್ತೆ. ಸೊ ಹಾಗಾಗಿ ಅವರು ಏನು APP ಹುದ್ದೆಗೆ ಆಯ್ಕೆ ಆಗಿದ್ದರೂ ಕೂಡ ಕರ್ತವ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಏಕೆಂದರೆ ಸಿಂಧುತ್ವ ಪ್ರಮಾಣ ಪತ್ರ ಅವರಿಗೆ ಲಭ್ಯ ಆಗಿರೋದಿಲ್ಲ. ಸೊ ಹಾಗಾಗಿ 2024ರಲ್ಲಿ ಹೈಕೋರ್ಟ್ನ ಮೆಟ್ಟಿಲನ್ನು ಏರಿ ರಿಟ್ ಪಿಟಿಷನನ್ನು ಹಾಕ್ತಾರೆ. ಈ ಒಂದು ರಿಟ್ ಪಿಟಿಷನ್ನ ಆಲಿಸಿದಂಥ ಕರ್ನಾಟಕ ಹೈಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಇಲ್ಲಿ ಗಂಡನ ಆದಾಯವನ್ನು ಪರಿಗಣಿಸೋದಕ್ಕೆ ಬರೋದಿಲ್ಲ. ಅದನ್ನು ಹೊರತುಪಡಿಸಿ ಇನ್ನು ಉಳಿದ ಎಲ್ಲ ರೀತಿಯಲ್ಲೂ ಕೂಡ ಈ ಪಿಟಿಷನರು ಏನಿದ್ದಾರೆ ಅರ್ಹರಾಗಿರ್ತಾರೆ. ಸೊ ಹಾಗಾಗಿ ಇದನ್ನು ಪರಿಗಣಿಸಬೇಕು. ಸೊ ಇದೆಲ್ಲನೂ ಲೋಪದೋಷಗಳು ಇದ್ದು ಈ ಕರ್ತವ್ಯದ ಲೋಪದೋಷ ಅಜ್ಞಾನದಿಂದ ಅಂದರೆ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳದೆ ಕರ್ತವ್ಯ ಲೋಪವನ್ನು ಎಸಗಿರುವಂಥ ಡಿ ಸಿ ಅವರು ಮತ್ತು ಈ ಆದಾಯ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಸಮಿತಿಯ ಅಧ್ಯಕ್ಷರನ್ನು ಒಳಗೊಂಡಂಥ ಇವರು ಏನಿರ್ತಾರೆ ಇವರ ಎಲ್ಲರಿಗೂ ಸೇರಿಸಿ ಕರ್ನಾಟಕ ಹೈಕೋರ್ಟ್ 2 ಲಕ್ಷದ ದಂಡವನ್ನು ವಿಧಿಸಿ ಈ ದಂಡವನ್ನು ಅವರೇನೆ 1 ತಿಂಗಳ ಒಳಗಡೆನೆ ತುಂಬಬೇಕು ಅಂತ ಹೇಳಿರುತ್ತೆ. ಸೊ ಅದರ ಜೊತೆಗೆ ಈ ರೀತಿಯಲ್ಲಿ ಅವರನ್ನು ಎಸ್ಕೇಪ್ ಆಗಲಿಕ್ಕೆ ಬಿಟ್ಟರೆ ಅವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ಈ ಒಂದು ಹೆಚ್ಚಿನ ಒಂದು ಮೊತ್ತದ ದಂಡವನ್ನು ವಿಧಿಸಬೇಕು. ಆವಾಗ ಅವರಿಗೆ ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಮ್ಮ ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡು ಈ ಒಂದು ದೊಡ್ಡ ಮೊತ್ತದ ದಂಡವನ್ನು ಡಿ ಸಿ ಅವರಿಗೆ ಹಾಕಲಾಗಿರುತ್ತೆ. ಸೊ ಹಾಗಾಗಿ ಈ ದಂಡವನ್ನು ಹಾಕ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಅರ್ಜಿದಾರರಿಗೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ನೀಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ನ್ಯಾಯಾಲಯ ಕೂಡ ಬಯಸುವಂಥದ್ದು ಯಾವುದೇ ಒಂದು ಅಧಿಕಾರಿಗಳಿಗೆ ಚುರುಕನ್ನು ಮುಟ್ಟಿಸೋದಕ್ಕೆ ಅವ್ರಿಗೆ ಹಾಗೇ ಬಿಟ್ಟರೆ ಯಾವುದೇ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಅವರಿಗೆ ಚುರುಕನ್ನು ಮುಟ್ಟಿಸೋದಕ್ಕೋಸ್ಕರ ಈ ದಂಡವನ್ನು ಹಾಕಬೇಕಾಗಿದೆ. ಇವರ ಮಾಡಿದ ಒಂದು ತಪ್ಪಿನಿಂದ ಇವರ ಬ್ಯಾಚ್ನಲ್ಲಿ ಆಯ್ಕೆ ಆದಂಥವ್ರು ಈಗಾಗಲೇ ಕೆಲಸಕ್ಕೆ ಹಾಜರಾಗಿರ್ತಾರೆ. ಆದರೆ ಇವರ ಒಂದು ತಪ್ಪಿನಿಂದ ಇವರು ಕೆಲಸಕ್ಕೂ ಕೂಡ ಹೋಗಲಿಕ್ಕೆ ಆಗದೆ ಪಶ್ಚಾತ್ತಾಪವನ್ನು ಪಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೊಂದಂಥ ಅರ್ಜಿದಾರರಿಗೆ ನ್ಯಾಯವನ್ನು ಒದಗಿಸುವ ಒಂದು ದೃಷ್ಟಿಯಿಂದ ಈ ಒಂದು ಮಹತ್ವದ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ಮುತ್ತುಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕೆ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಸೈಟೇಷನ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೀವು ನೋಡ್ಬೋದಾಗಿರುತ್ತೆ.
ಈ ಕೆಲವೊಂದು ಸತಿ ಈ ಜಡ್ಜ್ಮೆಂಟ್ಗಳು ರೀಸೆಂಟ್ ಜಡ್ಜ್ಮೆಂಟ್ಗಳು ಆಗಿದ್ದಂಥ ಸಂದರ್ಭದಲ್ಲಿ ಅದು ಲಿಂಕನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಕೆಲ ಸಮಯ ಹಿಡಿಬೋದಾಗಿರುತ್ತೆ. ಸೊ ಹಾಗಾಗಿ ಈ ತಕ್ಷಣದಲ್ಲಿ ಲಿಂಕನ್ನು ಕೇಳೋದಕ್ಕೆ ಈ ಜಡ್ಜ್ಮೆಂಟು ಕೂಡ 7ನೇ ತಾರೀಕಾಗಿದೆ. ಸೊ ಈ ಜಡ್ಜ್ಮೆಂಟು ಈ ಥರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದು ಅಪ್ಲೋಡ್ ಆಗಲಿಕ್ಕೆ ಕೆಲ ಸಮಯ ತಗೊಳ್ತದೆ. ಸೊ ಹಾಗಾಗಿ ಈ ವಿಡಿಯೋಗಳನ್ನು ನೋಡೋವಂಥವ್ರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡೋವಂಥವ್ರು ಅಲ್ಲಿ ತಕ್ಷಣದಲ್ಲಿ ನಿಮಗೆ ವಿಡಿಯೋ ನೋಡಿದ ತಕ್ಷಣದಲ್ಲಿ ಆ ಲಿಂಕ್ಗಳು ಸಿಕ್ಕಿಲ್ಲ ಅಂತಂದರೂ ಕೆಲ ಸಮಯವನ್ನು ವೇಟ್ ಮಾಡಿ ನೋಡಿ. ತಕ್ಷಣದಲ್ಲೇ ನೀವು ಲಿಂಕ್ ಇಲ್ಲ ಅಥವಾ ಕೇಸ್ ನಂಬರ್ ಇಲ್ಲ ಅಂತ ಮೆಸೇಜ್ ಹಾಕೋದಕ್ಕಿಂತ ಕೆಲ ಸಮಯ ವೆಯ್ಟ್ ಮಾಡಿ ನೋಡಿದ್ರೆ ಆ ಲಿಂಕ್ಗಳು ಮತ್ತು ಆ ಒಂದು ಕೇಸ್ನ ಒಂದು ಪಾರ್ಟೀಸ್ ನೇಮ್ಗಳು ನಿಮಗೆ ಅಪ್ಲೋಡ್ ಆಗಿರುತ್ತೆ. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ACRನ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಸೊ ಆ ಜಡ್ಜ್ಮೆಂಟಲ್ಲಿ ನಿಮಗೆ ಪಾರ್ಟೀಸ್ ನೇಮು, ಕೇಸ್ ನಂಬರು, ಕೇಸ್ ಯಾವಾಗ ಇದು ಜಡ್ಜ್ಮೆಂಟ್ ಆಯಿತು ಮತ್ತು ಯಾರ್ಯಾರ ನಡುವೆ ಆಗಿದೆ, ಸೊ ಟೈಟ್ಲ್, ಮೈನ್ ಮ್ಯಾಟ್ರು ಎಲ್ಲನೂ ಕೂಡ ನಿಮಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಪಡ್ಕೋಬೋದಾಗಿರುತ್ತೆ. ಸೊ ಈ ಒಂದು ಪ್ರಕರಣದಿಂದ ಗೊತ್ತಾಗುವಂಥ ಒಂದು ಪ್ರಮುಖ ಅಂಶ ಏನು ಅಂತಂದರೆ, ಯಾರು ಕರ್ತವ್ಯ ಲೋಪದಿಂದ ಅಂದರೆ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅಥವಾ ಅನಗತ್ಯವಾಗಿ ಲೋಪವನ್ನು ಉಂಟು ಮಾಡಿದಂಥ ಸಂದರ್ಭದಲ್ಲಿ ಅಂಥ ಒಂದು ಅಧಿಕಾರಿಗಳಿಗೆ ಈ ರೀತಿ ಒಂದು ಬಿಸಿ ಮುಟ್ಟಿಸ್ಬೋದಾಗಿದೆ ಅನ್ನೋದು ಈ ಒಂದು ಪ್ರಕರಣದಿಂದ ಗೊತ್ತಾಗುವಂಥ ಒಂದು ಪ್ರಮುಖ ಅಂಶ ಆಗಿದೆ.